ಅರೆ ರೇ 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 ಈಗಿನ ಕಾಲದಲ್ಲೂ ಹೋಟ್ಲುಗಳಿಗೆ ಈ ಲೆವೆಲ್ಗೆ ಜನ ಬರ್ತಾರಾ, ಈ ಲೆವೆಲ್ಗೆ ಜನ ರಸ್ ಇರ್ತಾರ ಅಂತ ನೀವು ಕೇಳ್ಬೋದು. ಎಸ್, ಈ ಹೋಟ್ಲ್ ಯಾವುದು, ಎಲ್ಲಿ ಬರುತ್ತೆ, ಮತ್ತು ಜನಗಳನ್ನು ಕೂಡ ಮಾತಾಡಿಸ್ತೀವಿ, ಯಾಕೆ ಜನ ಈ ಮಟ್ಟಿಗೆ ಇಲ್ಲಿಗೆ ಈ ಹೋಟ್ಲಿಗೆ ಬರ್ತಾ ಇದ್ದಾರೆ ಅಂತ. ಹಾಗೆ ಇಲ್ಲಿ ಏನೇನು ತಿಂಡಿಗಳು ಅದನ್ನು ಕೂಡ ತೋರಿಸ್ತೀವಿ, ಓನರ್ನು ಕೂಡ ಮಾತಾಡಿಸ್ತೀವಿ. ಬನ್ನಿ ಇವಾಗ ಸೀದಾ ಜನಗಳನ್ನು ಕೇಳ್ಬೋಣ, ಯಾಕೆ ಈ ಮಟ್ಟಿಗೆ ಇಲ್ಲಿ ಜನ ನುಗ್ಗಿ ಬರ್ತಾ ಇದ್ದಾರೆ ಅಂತ. ಬಟ್ ದೊಡ್ಡ ಹೋಟ್ಲುಗಳಲ್ಲಿ ಸಿಗೋದು ಅದೇ ಊಟ, ಇಲ್ಲಿ ಸಿಗೋದು ಅದೇ ಊಟ. ಟೇಸ್ಟ್ ಎಲ್ಲ ಹೆಂಗಿದೆ ಅಣ್ಣ ಹೋಟ್ಲ? ಅದಕ್ಕೆ ಜನ ಬರ್ತಾ ಇರೋದು ಈ ಮಟ್ಟಿಗೆ, ಟೇಸ್ಟ್ ಚೆನ್ನಾಗಿರೋದು. ಸರ್ ನಮಸ್ತೆ. ನಮಸ್ಕಾರ ಸರ್, ತಾವು ಈ ಹೋಟೆಲ್ನ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ? ನಾವು ಸುಮಾರು ಒಂದು 9.5 ವರ್ಷದಿಂದ ನಡೆಸ್ತೀವಿ. 9.5 ವರ್ಷ. ಸರ್, ಇಲ್ಲಿ ಕಸ್ಟಮರ್ಸ್ಗಳು ಕಿಕ್ಕಿರಿದು ಬರ್ತಾ ಇದ್ದಾರೆ. ನಾವು ಅವಾಗಿಂದ ನೋಡ್ತಾ ಇದ್ದೀವಿ, ಒಂದು ಸೆಕೆಂಡ್ ಕೂಡ ಗ್ಯಾಪ್ ಇಲ್ಲ ನಮ್ಮ ತಿಂಗಳಿಗೆ, ಆ ತರ ಕೊಡ್ತಾ ಇದ್ದೀರಿ. ಆದ್ರೂ ಕಸ್ಟಮರ್ಸ್ಗಳು ಬರ್ತಾ ಇದ್ದಾರೆ. ಇಷ್ಟು ಕಸ್ಟಮರ್ಸ್ಗಳು ಬರೋದಕ್ಕೆ ಕಾರಣ? ನಾವು ಮಾತಾಡ್ಸೋ ರೀತಿ, ಕೊಡೋ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಹೋಟೆಲ್ ಫೀಲ್ಡ್ ಎಲ್ಲ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ನೀಟ್ನೆಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನಾವು ಕಸ್ಟಮರ್ ಹತ್ರ ಮಾತಾಡೋ ರೀತಿ ಮೇಲೆನೂ ಡಿಪೆಂಡ್ ಆಗುತ್ತೆ. ಹೌದೌದು. ಈಗ ಕೆಲವು ಕಸ್ಟಮರ್ಸ್ಗಳು ಹೇಳ್ತಾ ಇದ್ರು ಡೈಲಿ ವೆರೈಟೀಸ್ ಮಾಡ್ತಾರೆ. ಡೈಲಿ ಚೇಂಜ್ನೆಸ್ ಇರುತ್ತೆ, ಬಟ್ ಒಂದೇ ರೆಗ್ಯುಲರ್ ಒಂದೇ ತಿಂದು ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಹತ್ರ ಡೈಲಿ ಸಾಂಬಾರ್ ಎಲ್ಲ ಚೇಂಜ್ ಇರುತ್ತೆ, ಒಂದೊಂದ್ ದಿನ ಕಾಳು ಚೇಂಜ್ ಇರುತ್ತೆ. ಬಟ್ ಅಂದ್ರೆ ಮುದ್ದೆ ರೈಸ್ ಚೇಂಜ್ ಮಾಡಕ್ಕಾಗಲ್ಲ, ಇಡ್ಲಿ ಸಾಂಬಾರ್ ಚೇಂಜ್ ಮಾಡಕ್ಕಾಗಲ್ಲ. ಆ ಐಟಮ್ ಅಂತ ಚೇಂಜ್ ಮಾಡೋ ಅಂತ ಐಟಮ್ ಚೇಂಜ್ ಮಾಡ್ತಾ ಇರ್ತೀವಿ. ಒಂದೇ ಆದ್ರೆ ತಿಂದು ಒಂದೇ ತರ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀವಿ. ಇಂಥ ದಿನ ಇಂತಿಂಥದ್ದು, ಬುಧವಾರ ಬಂದ್ರೆ ಮೊಳಕೆ ಹುಳ್ಳಿಕಾಳು ಸಾಂಬಾರು, ಸೋಮವಾರ ಬಂದ್ರೆ ಮೊಳಕೆ ಹುಳ್ಳಿಕಾಳು ಸಾರು, ಸೋಮವಾರ ಬಂದ್ರೆ ಮಂಗಳವಾರ ಬಂದ್ರೆ ಹುಳಿ ಸಾರು, ಮತ್ತೆ ಬುಧವಾರ ಬಂದು ಅಳಸಂದೆ ಕಾಳು ಬಸ್ಸಾರು, ಮತ್ತೆ ಇದು ಬಂದ್ಬಿಟ್ಟು ಗುರುವಾರ ಬಂದ್ಬಿಟ್ಟು ಮೊಳಕೆ ಹುಳ್ಳಿಕಾಳು, ಮತ್ತೆ ಶುಕ್ರವಾರ ಸೊಪ್ಪು ಬೇಳೆ, ಮತ್ತೆ ಶನಿವಾರ ಹುಳಿ ಸಾರು, ಭಾನುವಾರ ರಜಾ ಇರುತ್ತೆ. ತಿಂಡಿ ಮಾತ್ರ ಮಾಡ್ತೀವಿ, ಊಟ ಇರಲ್ಲ. ಸರ್, ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದ್ರೆ ಪ್ರೈಸ್ ಎಲ್ಲ ಯಾವ ತರ ಇದೆ? ರೀಸನಬಲ್ ಪ್ರೈಸ್. ಮುದ್ದೆ 20, ರೈಸ್ 40. ರೀಸನಬಲ್ ಪ್ರೈಸ್. ರೈಸ್ 40, ದೋಸೆ ಐಟಮ್ 40, ಇಡ್ಲಿ 15, ಮತ್ತೆ ಪೂರಿ 40. ಎಲ್ಲ ಐಟಮ್ 40, 30 ಈ ತರ. ಚಪಾತಿ 30. ಮತ್ತೆ ನಮ್ದು ಚಪಾತಿ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ, ಚಿಕ್ಕದಲ್ಲ ದೊಡ್ಡದಿರುತ್ತೆ. ಮತ್ತೆ ನಾವೇ ರೆಡಿ ಮಾಡೋದು, ರೆಡಿಮೇಡು ಹಾಕ್ಸ ನಾವೇ ರೆಡಿ ಮಾಡ್ತೀವಿ, ಓನಾಗಿ ರೆಡಿ ಮಾಡ್ತೀವಿ. ಸರ್, ಇನ್ನೊಂದು ಹೋಟೆಲ್ಗಳು ಅಂತ ಬಂದಾಗ, ಅದರಲ್ಲೂ ಸ್ಟ್ರೀಟ್ ಫುಡ್ ಅಂತ ಬಂದಾಗ ಸೋಡಾ ಮಿಕ್ಸ್ ಮಾಡ್ತಾರೆ ಅನ್ನೋದೊಂದು ಆರೋಪ ಬರ್ತಾ ಇದೆ. ನಾವಂತೂ ಇದುವರೆಗೂ ಅದನ್ನ ಯೂಸ್ ಮಾಡಿಲ್ಲ. ನಮ್ಗೆ ಅದು ಹಾಕಿದ್ರೆ ಏನಾಗುತ್ತೆ ಅಂತಾನು ಗೊತ್ತಿಲ್ಲ. ಇನ್ನೊಬ್ರ ಬಗ್ಗೆ ಮಾತಾಡೋದು ಬೇಡ, ನಾವು ಅದ್ರ ಬಗ್ಗೆ ಇದುವರೆಗೂ ನಾವು ಮುಟ್ಟೋದು ಇಲ್ಲ. ಇನ್ನ ಇಡ್ಲಿ ಅವಕ್ಕೆ ಇವಕ್ಕೆ ಹಾಕ್ಲೇಬೇಕು, ಹಾಕಂತವ್ ಹಾಕ್ತಿವಿ. ಅದ್ ಬಿಟ್ಟು ಬೇರೆ ಊಟದ ಐಟಮ್ ಅಂತೂ ಮುಟ್ಟೋದು. ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್, ಮಾಗಡಿ ಮೈನ್ ರೋಡ್, ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್, ಪ್ರಶಾಂತ್ ನಗರ ಮೈನ್ ರೋಡ್. ಪ್ರಶಾಂತ್ ನಗರ ಫಸ್ಟ್ ಮೈನ್ ರೋಡ್. ಇಲ್ಲ, ನಮ್ದೆಲ್ಲ ಆತರ ಇಲ್ಲ. ಬಟ್ ಯಾರಾದ್ರೂ ಆತರ ನಂಬರ್ ತಗೊಂಡೋಗಿ ಫೋನ್ ಮಾಡಿ ಕಟ್ಟಿಟ್ಟಿರಿ ಬರ್ತೀವಿ ಅಂತಂದ್ರೆ ಕಟ್ಟಿಟ್ಟಿರ್ತೀವಿ. ಇಲ್ಲಾಂದ್ರೆ ರೆಗ್ಯುಲರ್ ಕಸ್ಟಮರ್ ಯಾರಾದ್ರೂ ಬರ್ತಾರೆ, ಅಣ್ಣ ನಾವು ಬರೋಕ್ ಲೇಟ್ ಆಗುತ್ತೆ, ಕಟ್ಟಿ ಇಟ್ಟಿರಿ ನಮ್ಗೆ ಅಂತಂದ್ರೆ ಆ ತರನು ಇಟ್ಟಿರ್ತೀವಿ. ಇದಾವೆ ನಮ್ ನಂಬರಾ? ಎರಡು ನಂಬರು ಕೊಡ್ತೀನಿ ತಗೊಳ್ಳಿ. ಒಂದು 9008466283, ಇನ್ನೊಂದು ನಂಬರು 8105657221. ಇನ್ನೊಂದ್ಸರಿ ಒಂದ್ ನಂಬರ್ 9008466283 ಇಂದ್ರ ಕುಮಾರ್ ಅಂತ. ಇನ್ನೊಂದು ನಂಬರು 8105657221 ನವೀನ್ ಕುಮಾರ್ ಅಂತ. ಸರ್ ನಮಸ್ತೆ. ಸರ್ ಹೇಳಿ. ಸರ್, ಈಗ ಎಷ್ಟು ವರ್ಷದಿಂದ ಈ ಊಟನ ನಡೆಸ್ತಾ ಇದ್ದೀರಿ? ತಮ್ಮ ಮಗ ಆಗ್ಬೇಕಾ? ಓಕೆ, ಮಗ ಹೇಳೋದು. ಸರ್, ಇಷ್ಟು ಜನ ಕಸ್ಟಮರ್ಸ್ಗಳನ್ನ ಮೇಂಟೈನ್ ಮಾಡೋದು ಅಂದ್ರೂ ಅಷ್ಟು ಸುಲಭ ಇಲ್ಲ. ಈಗ ಯಾಕೆ ಅಂತಂದ್ರೆ ನಾವು ನೋಡಿದಾಗೆ ಕಸ್ಟಮರ್ಸ್ಗಳು ಬಂದಾಗ ಕಸ್ಟಮರ್ಸ್ಗಳನ್ನ ಕರೆಕ್ಟ್ ಆಗಿ ಕೇರ್ ಮಾಡ್ದೇನೆ ಕೆಲವು ಕಸ್ಟಮರ್ಸ್ಗಳು ದೂರ ಆಗಿರುವಂತ ಉದಾಹರಣೆಗಳಿದಾವೆ. ಸೊ ಇಷ್ಟು ಜನ ಕಸ್ಟಮರ್ಸ್ಗಳು ಬಂದ್ರು ಎಲ್ಲಾರು ಒಳ್ಳೆ ಒಪಿನಿಯನ್ನೇ ಕೊಡ್ತಾ ಹೋಗ್ತಾ ಇದಾರೆ. ಏನ್ ಅನ್ಸುತ್ತೆ ಸರ್? ಸರ್, ನಮಗೆ ರೆಗ್ಯುಲರ್ ಕಸ್ಟಮರೇ ಬರೋದು. ಕಸ್ಟಮರ್ ತುಂಬಾ ಸಪೋರ್ಟ್ ಮಾಡ್ತಾರೆ. ವೇಟ್ ಮಾಡಿದ್ರೆ ಸ್ವಲ್ಪ 5 ನಿಮಿಷ ಲೇಟ್ ಆಯ್ತು ಅಂದ್ರೆ ವೇಟ್ ಮಾಡ್ತಾರೆ. ಕಸ್ಟಮರ್ ಅಂತೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಓಕೆ, ನಾವೇನೇ ಹೇಳಿದ್ರೆ ಸ್ಪಂದಿಸ್ತಾರೆ ನಮ್ಗೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಣ್ಣ ಹೋಟ್ಲ? ಸರ್, ನಾವು ಓಪನ್ ಮಾಡಿ 9 ವರ್ಷ ಆಯ್ತು. 9 ವರ್ಷದಿಂದ ಹಿಂಗೆ ಇದಾರೆ ಕಸ್ಟಮರ್? ಹಿಂಗೆ. ಓಕೆ, ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಗಳೇ ಜಾಸ್ತಿ ತಮ್ಗೆ? ರೆಗ್ಯುಲರ್ ಸರ್. ರೆಗ್ಯುಲರ್ ಸಾಂಬಾರ್ ಎಲ್ಲ ಚೇಂಜ್ ಇರುತ್ತೆ. ಓಕೆ, ಫೀಲ್ ಆಗಲ್ಲ ಹೋಟೆಲ್ ಊಟ ಮಾಡ್ತಾ ಇದೀವಿ. ಸರ್, ಇನ್ನು ಚಪಾತಿ ಎಲ್ಲ ನಾವು ನೋಡಿದ್ವಿ, ಆಗ್ಲೇ ವಿಡಿಯೋ ಮಾಡ್ಕೊಂತ ಇದ್ವಿ. ಎಲ್ಲ ಇಲ್ಲೇ ಮಾಡುವಂತದ್ದು ಚಪಾತಿ, ವಡೆ, ಬಜ್ಜಿ, ಅನ್ನ ಸಾಂಬಾರ್. ಸರ್, ಎಲ್ಲ ನಮ್ದೇ ಹೋಮ್ ಮೇಡ್.
ಓಕೆ, ಇನ್ನೂ ಕೆಲವು ಕಸ್ಟಮರ್ಸ್ಗಳು ಪಾಪ ಹೇಳ್ತಾ ಇದ್ರಿ ಇಲ್ಲಿ ಅಕ್ಕಪಕ್ಕ ಇರೋ ಹೋಟೆಲ್ಸ್ ಗಳೆಲ್ಲ ರೆಡಿಮೇಡ್ ತಗೊಂಡ್ಬರ್ತಾರೆ, ಇಲ್ಲಿ ಪ್ಯೂರ್ ಆಗಿ ಇಲ್ಲೇ ಮಾಡ್ತಾರೆ ಸರ್, ಅದಕ್ಕೋಸ್ಕರನೇ ಇಲ್ಲಿ ಬರ್ತೀವಿ. ಕಸ್ಟಮರೇ ಕೇಳ್ತಾರೆ ರೆಡಿಮೇಡ್ ನೀವ್ ಮಾಡೋದ ಅಂತ. ಹಂಗಾಗಿ ನಾವ್ ಮಾಡೋದ್ರಿಂದ ಸ್ವಲ್ಪ ಕಸ್ಟಮರ್ ರೆಡಿಮೇಡ್ ಅಂದ್ರೆ ಒನ್ ಡೇ ಮುಂಚೆನೆ ಮಾಡ್ಕೊಡೋದು, ಅದು ಹೌದು. ನಾವೇ ಮಾಡೋದು. ಅಣ್ಣ ಇದು ಟೈಮಿಂಗ್ ಏನೇನಿರುತ್ತೆ ಅಣ್ಣ? ಸರ್ ಟೈಮಿಂಗ್ ಬೆಳಗ್ಗೆ ನಮ್ದು 7:30 ಓಪನ್ ಆದ್ರೆ ಸಾಯಂಕಾಲ 4. ಬೆಳಗ್ಗೆ 7:30ಇಂದನೂ ಓಪನ್ ಇರುತ್ತೆ. ಟಿಫನ್ ಇರುತ್ತೆ, ಇಡ್ಲಿ ವಡೆ ದೋಸೆ ರೈಸ್ ಬಾತ್ ಪೂರಿ. ಓಕೆ, ಮಧ್ಯಾಹ್ನ ಏನೇನ್ ಸಿಗುತ್ತೆ ಸರ್? ಮಧ್ಯಾಹ್ನ ಮುದ್ದೆ ಸಿಗುತ್ತೆ, ಚಪಾತಿ ಅನ್ನ ಸಾಂಬಾರ್ ಮತ್ತೆ ವಡೆ ಇರುತ್ತೆ, ಸಾಂಬಾರ್ ಎಲ್ಲ ಚೇಂಜ್ ಇರುತ್ತೆ. ಓಕೆ, ಆಮ್ಲೆಟ್ ಮಾಡ್ತಾರೆ ಅಂತ ಕೇಳಿ, ಆಮ್ಲೆಟ್ ಕೂಡ ಬೇಕಾದ್ರೆ ಮಾಡ್ತಾರೆ. ಸರ್ ನಮಸ್ತೆ ಸರ್, ತಾವು ಎಷ್ಟು ವರ್ಷದಿಂದ ಹೋಟೆಲ್ ಅಲ್ಲಿ ಇದ್ದೀರಿ? ಇಲ್ಲಿ ಕೆಲಸ ಮಾಡ್ತಾ ಇರೋದು ತಾವು? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇಲ್ಲಿ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಆಗ್ಲೇ 7-8 ವರ್ಷ ಆಗಿರ್ಬೇಕು ನಾವು ಹಳಬ್ ಇಲ್ಲಿಗೆ. ಓಕೆ, ಫುಡ್ ಎಲ್ಲ ಯಾವ ತರ ಇದೆ ಸರ್? ಚೆನ್ನಾಗಿದೆ, ರೀಸನಬಲ್ ಆಗಿದೆ, ಯಾವ್ದು ಸೋಡಾ ಇಲ್ಲ, ಮನೇಲಿ ಮಾಡೋ ತರ ಇದೆ. ಮನೆ ಮಾಡೋದು? ನಾವೆಲ್ಲ ಊಟ ಮಾಡೋದು ಇಲ್ಲೇ ಬಂದು ಟೈಮ್ ಬಂದ್ರೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು, ಬಂದು ಊಟ ಬಂದು ಊಟ ಮಾಡ್ಕೊಂಡು. ಇಲ್ಲಿ ಏನೇನು ಸ್ಪೆಷಲ್ ಇದೆ ಸರ್? ಇಲ್ಲಿ ಮುದ್ದೆ, ಚಪಾತಿ, ಆಮ್ಲೆಟ್ಟು, ಇದು ಒಂದು ವಾರದಲ್ಲಿ ವೆರೈಟಿ ಇರ್ತದೆ ಸಾಂಬಾರಲ್ಲಿ. ವೆಜಿಟೇರಿಯನ್ ಅಂದ್ರೆ ಒಂದೇ ತರ ಇರಲ್ಲ, ಡೈಲಿ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರೆ. ಮನೇಲಿ ಮಾಡ್ದಂಗೆ ಇರ್ತದೆ ಅಷ್ಟೇ. ಮನೆ ಊಟ ಮುದ್ದೆ ಎಲ್ಲ ಮನೇಲಿ ಮಾಡ್ದಂಗೆ ಇರುತ್ತೆ. ನಮ್ಮ ಮನೇಲಿ ಏನ್ ಮಾಡ್ತೀವಿ ಅದೇ ತರ ಕ್ವಾಲಿಟಿ ಇಲ್ಲ, ಅದೇ ತರ. ಅದೇ ಇಲ್ಲಿ ಕೆಲಸ ಮಾಡೋರು ಇವರು ಎಲ್ಲರಿಗೂ ಅನುಕೂಲ ಇರ್ತದೆ, ಇಲ್ಲಿ ಬಂದಿದ್ದು ಮಾಡ್ತಾರೆ. ಓಕೆ ಸರ್, ಇಷ್ಟು ಜನಗಳು ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲದೆ ಇರುವಂತ ಜನಗಳು ಬರ್ತಾ ಇದ್ದಾರೆ, ರೇಟ್ಗಳೆಲ್ಲ ಯಾವ ತರ ಇರ್ಬೋದು? ರೀಸನಬಲ್ ಇದೆ. ರೀಸನಬಲ್ ಇದೆ. ಸಾಮಾನ್ಯವಾಗಿ ಏನಿರುತ್ತೆ ಕ್ವಾಲಿಟಿ ಇದೆ. ಇಲ್ಲಿ ನಿಂತ್ಕೊಳ್ಳೋಕೆ ಸೀಟ್ ಎಲ್ಲ ಮುಖ್ಯ, ಮೈನ್ ನಮ್ಗೆ ಕ್ವಾಲಿಟಿ ಇರ್ಬೇಕಷ್ಟೇ. ಕುಂತ್ಕೊಂಡ್ಬಿಟ್ಟು ಸುಮ್ಮನೆ ಎರ್ರಾಬಿರಿ ವಸೂಲಿ ಮಾಡೋದು, ಎರ್ರಾಬಿರಿ ಇದು ಮಾಡೋದು, ಅದು ತುಂಬಾ ಕಷ್ಟ ಇರ್ತದೆ. ರೇಟಲ್ಲಿ ಕಡಿಮೆನೇ ಇದೆ. ಶ್ರಮಿಕರಿಗೆ ಮತ್ತೆ ಕೆಲಸ ಮಾಡೋದವರಿಗೆ ಇದು ಮಾಡೋದಕ್ಕೆ ತುಂಬಾ ಅನುಕೂಲ ಇರ್ತದೆ. ನಾವೇನು ಕೆಲಸ ಮಾಡ್ಬಿಟ್ಟಿದ್ರು ಒಂದು ಅರ್ಧ ಗಂಟೆ ಹೋಗ್ತಿರ್ತೀವಿ. 7-8 ವರ್ಷದಿಂದ ಇದೀವಿ ನಾವು. 7-8 ವರ್ಷದಿಂದ ನಮ್ಮ ಅಪಾರ್ಟ್ಮೆಂಟಾಗಿ ನಾವು ಇಲ್ಲೇ ಊಟಕ್ಕೆ ಬರೀ ಇಲ್ಲಿ ಬರ್ತೀವಿ ನಾವು. ಓಕೆ, ನೀವು ರೆಗ್ಯುಲರ್ ಆಗಿ ತಗೊಳ್ಳುವಂತ ಊಟ ಯಾವುದು ಸರ್? ಒಂದಿನ ಮುದ್ದೆ ತರ್ತೀವಿ, ಚಪಾತಿ ನಮ್ಗೆ ಇಷ್ಟ ಬಂದಿದ್ದು ತಗೊಂತೀವಿ. ಏನು ಇಷ್ಟ ಬರ್ತದೆ ಇಲ್ಲಿ ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ? ಚೆನ್ನಾಗಿ ಮುದ್ದೆ ಮಾತ್ರ ಮನೇಲಿ ಮಾಡ್ದಂಗೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಕೂಕರ ನೀಟಾಗಿದೆ. ವಡೆ ಮಾತ್ರ ನೆಕ್ಸ್ಟ್ ಲೆವೆಲ್. ವಡೆ ಸಕ್ಕತ್ತಾಗಿದೆ. ವಡೆ ನೆಕ್ಸ್ಟ್ ಲೆವೆಲ್. ನನಗೆ ತುಂಬಾ ಖುಷಿ ಆಯ್ತು ವಡೆ. ಆಕ್ಚುಲಿ ಇದು ಮನೇಲೂ ಕೂಡ ಮಾಡೋಕ್ಕಾಗಲ್ಲ, ಯಾವ ರೀತಿ ಮಸಾಲೆ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ವಡೆ ಒಂದು ಊಟನೇ ಮಾಡಿದ್ರೆ ಇಂಥ ಒಂದು 10 ವಡೆ ಬೇಕಾದ್ರೆ ತಿನ್ಬಿಡ್ಬೋದು, ಸಖತ್ ಮಸಾಲೆ ಹಾಕಿದ್ದಾರೆ. ಮುದ್ದೆ, ಉಪ್ಸಾರು ಮತ್ತೆ ಹುರುಳಿಕಾಳು, ಒಳ್ಳೆ ಊಟ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಂದು ಇಲ್ಲಿಗೊಂದ್ಸಾರಿ ವಿಸಿಟ್ ಕೊಟ್ಟು ಊಟ. ಅರೆ ಇಷ್ಟೆಲ್ಲ ತಿಳಿಸಿ ಅಡ್ರೆಸ್ ಹೇಳದೆ ಹೋಗ್ಬಿಟ್ರೆ ನಿಮಗೆ ಬೇಜಾರಾಗಲ್ವಾ? ಇದು ಎಲ್ಲಿ ಬರುತ್ತೆ ಅಂದರೆ ಆ್ಯಕ್ಚುಲಿ ಮಾಗಡಿ ರೋಡು, ಹೌಸಿಂಗ್ ಬೋರ್ಡ್, ಪ್ರಶಾಂತ್ ನಗರ, ಮೊದಲನೇ ರಸ್ತೆ. ಆ್ಯಕ್ಚುಲಿ ಇಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಪಕ್ಕದಲ್ಲೇ. ಇಲ್ಲಿ ನೋಡಿ ಇನ್ನೊಂದು ಕಡೆ ರೊಟ್ಟಿ ಮನೆ ಅಂದ್ಬಿಟ್ಟು ಒಂದು ಹೋಟ್ಲು ಕಾಣಿಸುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ. ಅಂದರೆ ನೀವೇನು ಬೆಂಗಳೂರು ಕಡೆಯಿಂದ ಬಂದರೆ ಮಾಗಡಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ರೊಟ್ಟಿ ಮನೆ ಅನ್ನೋ ಒಂದು ಹೋಟೆಲ್ ಕಾಣಿಸುತ್ತೆ. ಅದರ ಆಪೋಸಿಟ್ ಸೈಡಲ್ಲೇ ಈ ಒಂದು ಹೋಟೆಲು ನಿಮಗೆ ಕಾಣಿಸ್ತಾ ಇದೆ. ಎಸ್, ಅಂದಾಗೆ ಇಲ್ಲಿಯ ಒಂದು ಲೊಕೇಶನನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ಬಂದು ಕೂಡ ಇಲ್ಲಿ ಊಟವನ್ನು ನೀವು ಸವಿಬಹುದು. ಅಂದಾಗೆ ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಸನ್ಮಾನ್ಸ್ ಟಿಫನ್ ಅಂದ್ಬಿಟ್ಟು ಮರಿಬೇಡಿ. ಈ ಹೋಟೆಲ್ಗೆ ಬಂದು ನಿಮ್ಮ ಒಂದು ಊಟವನ್ನು ಕೂಡ ಸವಿರಿ. ಒಂದು ಒಳ್ಳೆ ರುಚಿಯ ಊಟ, ಶುಚಿಯ ಊಟ. ಎಸ್.